ಹಾ, ಗಾಡಿನ ಆನಲ್ಲೇ ಇದೆ, ಈ ತರ ಆಗಿದೆ. ಈಗ ತುಮಕೂರು ಹೈವೇಗೆ ನೀಲಿ ಪಟ್ಟೆಗಳು ಹಾಕಿದ್ದಾರೆ, ಹೌದು, 4-4-5 ಹೌದು. ಆ ತರ ಹಾಕಿದ್ರು ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಏನು ಸರ್ವಿಸ್ ರೋಡಿಗೆ ಬರೋ ಅಂತ ಬರ್ತಾರೆ, ಏನು ಇಲ್ಲೊಂದು ಫ್ಯಾಕ್ಟ್ರಿ ಬಿಡ್ತಾರೆ, ಅವರು 100ಕ್ಕೆ 100 ಇಟ್ಕೊಂಡ್ಬರ್ತಾರೆ ಬೈಕ್ನವರು. ನಮಸ್ಕಾರ ಸ್ನೇಹಿತರೆ, ನಾನು ಪುಲ್ಬಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತಾವಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗೋ ಹೈವೇಲಿದ್ದೀನಿ. ಇಲ್ಲಿ ಈಗ ತಾನೇ ಒಂದು ಆಕ್ಸಿಡೆಂಟ್ ಆಗಿದೆ. ಅದು ಏನಾಗಿದೆ ಅಂತ ಈಗ ಇಲ್ಲಿ ನಡೆದಿರ್ತಕ್ಕಂತಹ ಸ್ಥಳೀಯರನ್ನ ಕೇಳ್ಬಿಡೋಣ. ನೋಡಿ, ಇಲ್ಲೆಲ್ಲ ಮಾತುಕತೆ ನಡೀತಾ ಇದೆ. ಗಾಡಿ ನೋಡಿರಿ, ಇನೋವಾ ಗಾಡಿ ಅಲ್ಲೇ ನಿಂತಿದೆ. ತೋರಿಸ್ತೇನೆ ಇನೋವಾ ಗಾಡಿ ಎಲ್ಲಿ ನಿಂತಿದೆ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಆಕ್ಸಿಡೆಂಟ್ ಆಗಿರೋದು. ಇದು ಹೇಗಾಯ್ತು ನೋಡಿ, ಗಾಡಿ ನೋಡ್ತಾ ಇರ್ಬೋದು ನೀವು. ಗಾಡಿನ ಆನಲ್ಲೇ ಇದೆ, ಈ ತರ ಆಗಿದೆ. ಬನ್ನಿ, ಇದು ಹೇಗಾಯ್ತು ಅಂತ ಇಲ್ಲಿ ಕೇಳ್ಬಿಡೋಣ. ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಇರುತ್ತೆ ವೆಹಿಕಲ್ಗಳು, ನೀವು ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಸ್ಪೀಡ್ ಆಗಿರುತ್ತೆ, ಯಾಕಂದ್ರೆ ಇದು ಸ್ಪೀಡ್ ಹೈವೇ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೂ ಕೂಡ ಇಲ್ಲಿ ಕಂಪ್ನಿಗೆ ಹೋಗೋರು ಸುಮಾರು ಜನ ರೋಡ್ ದಾಟ್ತಾ ಇರ್ತಾರೆ. ಆದ್ರೂ ಕೂಡ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬರ್ತಾ ಇರುತ್ತೆ. ನಮಸ್ತೆ ಸರ್, ಏನಾಯ್ತು ಸರ್ ಇದು? ಇದು ಹೈವೇ ಬರ್ಬೇಕಾದ್ರೆ ಟಿ ಅಡ್ಡ ಬಂದು ಇನೋವಾ ಹೊಡ್ಕೊಂಡು ಸರ್. ಹಾ ಸರ್, ಗೇಟ್ ಹಾ ಸರ್, ಇದ್ರ ಅಡ್ಡ ಬಂದು ಇನೋವಾ ಆಕ್ಸಿಡೆಂಟ್ ಆಗಿದೆ. ಹಾ ಸರ್, ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಅಂದ್ರೆ ರೋಡಾಗ ಹಂಸ ಇಲ್ಲ, ಆಮೇಲೆ ಸರ್ವಿಸ್ ರೋಡಲ್ಲಿ ಹಂಸ ಇಲ್ಲ. ಸರ್ವಿಸ್ ರೋಡಲ್ಲಿ ಈಗ ತಿರ್ಗಾಳಿ ಸರ್, ರೋಡ್ ಕಾಣ್ಬಿಡ್ಲಿ. ಸಿಕ್ಕಾಪಟ್ಟೆ ಗಾಡಿಗಳು ಜಾಸ್ತಿ ಆಗ್ಬಿಟ್ಟವೆ, ಹಂಸ ಇಲ್ಲ. ಅದರಿಂದ ಈಗ ಹೈವೇ ಹಂಸು ಮತ್ತೆ ಸರ್ವಿಸ್ ರೋಡ್ ಗಾಡಿಗಳನ್ನ ಕ್ಲಿಯರ್ ಮಾಡ್ಕೊಟ್ರೆ ಆಕ್ಸಿಡೆಂಟ್ ತಪ್ತದೆ. ಮತ್ತೆ ಸ್ಕೂಲ್ ಮಕ್ಳುಗಳು ಜಾಸ್ತಿ ಓದ್ತಾವ್ರೆ, ಹೌದು. ಎಲ್ಲಾ ಮಕ್ಳಿಗೂ ಆಮೇಲೆ ಇಲ್ಲಿ ತೊಂದರೆ ಆಗ್ತಾ ಇದೆ. ಇದನ್ನೆಲ್ಲ ದಯವಿಟ್ಟು ನಮ್ಮ ಹಾಸ್ಪಿಟಲ್ ಪೊಲೀಸ್ ಇಲಾಖೆ ಇದನ್ನ ಕಂಟ್ರೋಲ್ ಮಾಡಿ ತಪ್ಪಿಸ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಸರ್, ಈಗ ನಾನು ಲಾಸ್ಟ್ ವೀಕ್ ಒಂದು ನೋಡಿದೆ, ಆ ಕಡೆ ಸೈಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಈಗ ಇಲ್ಲಿ ಆಗ್ತಾ ಇದೆ. ಈಗ ಸುಮಾರು ಇದೇ ಜಾಗದಲ್ಲಿ ಆಗ್ತಾ ಇದೆಲ್ಲ, ತುಂಬಾ ಸಮಸ್ಯೆ ಕೂಡ ಆಗ್ತಾ ಇದೆ. ಇದೇ ಜಾಗದಲ್ಲಿ 2-3 ಜನ ಸತ್ತಿದ್ದಾರೆ, ಕೈ ಕಮ್ಮರ್ ಹಾಕೊಂಡವ್ರೆ. ನಾನ್ ಕಂಡಂಗೆ ಒಂದು 10-15 ಆಕ್ಸಿಡೆಂಟ್ ನಾನ್ ಕಣ್ಮುಂದೆ ಆಗಿದಾವೆ ರೋಡ್ ಆದಂಗಿದ. ದಯವಿಟ್ಟು ಹಂಸು ಮತ್ತೆ ಸರ್ವಿಸ್ ರೋಡ್ ಗಾಡಿ ಕ್ಲಿಯರ್ ಮಾಡಿ. ಇಲ್ಲಿ ವ್ಯಾಪಾರಕ್ಕೆ ಅಂತ ಬಂದು ಗಾಡಿ ನಿಲ್ಸಿ ಊರವ್ರಿಗೆ ತೊಂದರೆ ಜಾಸ್ತಿ ಆಗ್ತಾ ಇದೆ ಸರ್ವಿಸ್ ರೋಡ್ ಅಲ್ಲಿ. ಇದನ್ನ ಮೊದ್ಲು ಬಂದ್ ಮಾಡ್ಬೇಕು. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊಂಡು ಇಷ್ಟೇ, ಇದನ್ನ ಬಂದ್ ಮಾಡ್ಬೇಕು. ಸರ್ವಿಸ್ ರೋಡ್ ಅಲ್ಲಿ ಗಾಡಿನ ಯಾವ್ದು ಪಾರ್ಕ್ ಮಾಡ್ಬಾರ್ದು ಅಷ್ಟೇ. ಸರ್, ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ನಾವು ಕೂಡ. ರೋಡ್ ದಾಟ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಸೂಪರ್ ಫಾಸ್ಟ್ ಹೈವೇ ಅಂತ ಕೂಡ ಹೇಳ್ತಾರೆ. ಆದ್ರೂ ಸ್ವಲ್ಪ ಈ ಒಂದ್ ಜಾಗದಲ್ಲಿ ಸ್ಲೋ ಹೋದ್ರೆ, ನಿಧಾನವಾಗಿ ಹೋದ್ರೆ ಈ ಕಡೆಯಿಂದ ರೋಡ್ ದಾಟೋರಿಗೆ ಕೂಡ ಅನುಕೂಲ ಆಗುತ್ತಲ್ವ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ನಿಧಾನಕ್ಕೆ ಹೋಗಿ ಕೇಳಕ್ ಬರಲ್ಲ, ಏರ್ಪೋರ್ಟ್ ಹೈವೇ ಮೇಲೆ ಅವರು ಹಾಸ್ಪಿಟಲ್ ಹೋಗ್ತಾರೆ. ಆದ್ರೆ ಇಲ್ಲಿ ಹಂಸು ಇಲ್ಲ, ಮತ್ತೆ ಸರ್ವಿಸ್ ರೋಡ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಗಾಡಿ ಟರ್ನ್ ಆಗಲ್ಲ. ಆ ಮೂವ್ಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತವೆ. ಇದನ್ನೆಲ್ಲ ಕ್ಲಿಯರ್ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಹಾಗೇನೆ ಹಂಸ್ ಕೂಡ ಆಗಂಗಿಲ್ವಲ್ಲ ಹೈವೇ ಅಲ್ಲಿ? ಹಂಸ್ ಬರಲ್ಲ. ಈಗ ಹಂಸೆಯಲ್ಲಿ ಮಾಮೂಲಿ ಈಗ ನೀಲಿ ಪಟ್ಟೆಗಳು ಹಾಕಿದ್ದಾರೆ, ಹೌದು, ಆ ತರ ಹಾಕಿ ನಡೀತದೆ. ಈಗ ತುಮಕೂರು ಹೈವೇಗೆ ನೀಲಿ ಪಟ್ಟೆಗಳು ಹಾಕಿದ್ದಾರೆ, 4-4-5 ಆ ತರ ಹಾಕಿದ್ರು ಆಗುತ್ತೆ, ಕಂಟ್ರೋಲ್ ಆಗುತ್ತೆ ಗಾಡಿ. ಕಂಟ್ರೋಲ್ ಆಗುತ್ತೆ. ಆ ತರ ಆದ್ರೂ ಮಾಡ್ಕೊಡ್ಬೇಕು ಅಷ್ಟೇ. ಅದೇ ನಮ್ಮ ಊರ್ ಪರವಾಗಿ ನಾನ್ ಕೇಳ್ಕೊಂತಾರೆ, ಪರವಾಗಿ ನಾನು ಕೇಳ್ಕೊಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನಿಮಗೆ ತೋರ್ಸ್ತಾ ಇದ್ದೀನಿ ನಾನು. ರೋಡ್ ಕ್ರಾಸ್ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಸರ್, ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಒಂದು ಬೇಡಿಕೆ ಆದಷ್ಟು ಬೇಗ ಈಡೇರ್ಲಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ನೋಡ್ತಾ ಇರ್ಬೋದು, ಇದೇ ಒಂದು ರೋಡ್ ಅಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗೋರು ಸುಮಾರು ಜನ ಇರ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ವೆಹಿಕಲ್ಗಳು ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಹೈವೇಯಲ್ಲಿ ಹಂಸ ಅಂತ ಹಾಕೋಕ್ಕಾಗಲ್ಲ, ಆದ್ರೆ ಇಲ್ಲಿ ಏನಾರ ಒಂದು ಪಟ್ಟಿ ತರ ಆಗ್ಬಿಟ್ಟಾಗ್ಲಿ, ಒಂದು ಇದನ್ನ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳ್ತಿದ್ದಾರೆ. ಸರ್, ಈಗ ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇದು ಈ ಸರ್ವಿಸ್ ರೋಡ್ ಆಗಿ ಬರೋದು ತಪ್ಪು ಅವ್ರದ್ದು. ಏನು ಸರ್ವಿಸ್ ರೋಡಿಗೆ ಬರೋ ಅಂತ ಬರ್ತಾರೆ, ಏನು ಇಲ್ಲೊಂದು ಫ್ಯಾಕ್ಟ್ರಿ ಬಿಡ್ತಾರೆ, ಅವರು 100ಕ್ಕೆ 100 ಇಟ್ಕೊಂಡ್ಬರ್ತಾರೆ ಬೈಕ್ನವರು. ಕೆಪಿ ಅಂತ ಹೇಳಿ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಇದು ಆಟೋ ಇಂದ ಹಿಡಿದು 100ಕ್ಕೆ 100 ಇಟ್ಕೊಂಡ್ಬರ್ತಾರೆ. ಅವ್ರಿಗೊಂದಲೇ ಆಕ್ಸಿಡೆಂಟ್ ಆಗೋ ಕಾರಣ ಇಲ್ಲಿ. ಇಲ್ಲಿ ಸರ್ವಿಸ್ ಬರೋದು ತಪ್ಪು ಅವ್ರದ್ದು.
ಈಗ ನಿಮ್ಮ ದಿಮ್ನಾಗ್ನಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆಯಾ ಸರ್ ಇದ್ರಿಂದ ಇಲ್ಲೇ ಪಬ್ಲಿಕ್ ಇದಕ್ಕೆ ತೊಂದರೆ ಆಗ್ತದೆ. ಅಥವಾ ಊರಿನವ್ರಿಗೆ ತೊಂದರೆ ಆಗ್ತಾ ಇದೆ. ಒನ್ ವೇ ಒಳಗೆ ಬರೋ ತಪ್ಪ. ಹೌದೌದೌದೌದು ಸರ್ವಿಸ್ ರೋಡಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಸರ್ವಿಸ್ ಒಳಗೆ ಬರಬಾರ್ದು. ಅವ್ರು ಹೈವೇ ಐತೆ ಹೈವೇ ನಲ್ಲಿ ಬರ್ಲಿ. ಹಾಗೆ ಇಲ್ಲಿ ಪಾರ್ಕಿಂಗ್ ಮಾಡ್ತಾರೆ ವೆಹಿಕಲ್ಗಳು ಅಂತ ಹೇಳ್ತಾರೆ. ಇಲ್ಲ ಸರ್, ಪಾರ್ಕ್ ಇಲ್ಲಿ ಏನಿಲ್ಲ, ಇಲ್ಲಿ ಪಾರ್ಕ್ ಇಲ್ಲಿ ಏನಿಲ್ಲ. ಇಲ್ಲಿ ಅಂಗಡಿ ಐತೆ, ಹೋಗ್ತಾರೆ, ಬರ್ತಾರೆ. ಟೀ ಕುಡ್ಕೊಂಡು ಹೋಗ್ತಾರೆ. ಅವ್ರು ಮಾಡಿ 2 ನಿಮಿಷ ಇರ್ತಾರೆ ಅವರು. ಹೌದೌದು. ಅವೆಲ್ಲ ಏನಿಲ್ಲ. ಅದೇ ಹೈವೇ ನಲ್ಲಿ ಇದನ್ನ ಹಾಕಕ್ಕಾಗಲ್ಲ, ಹಂಸ ಹಾಕಕ್ಕಾಗಲ್ಲ. ಸರ್ ಇನ್ನೊಂದು ಕಲ್ತ್ರಿ ಸರ್, ಹೈವೇ ಅಂತೂ ಹಂಸ ಹಾಕಕ್ಕಾಗಲ್ಲ. ಬೇರೆ ಏನಾದ್ರು ಇದಕ್ಕೆ ಪರಿಹಾರ? ಸಿಗ್ನಲ್ ಮಾಡ್ಬೋದು, ಇಲ್ಲಿ ಸಿಗ್ನಲ್ ಮಾಡ್ಬೋದು. ಸಿಗ್ನಲ್ ಮಾಡ್ಬೋದು ಅಂತ ಹೇಳ್ತಾರೆ. ಇದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋಗೋರು 4 ಕಡೆ ಓಡಾಡ್ತಾರೆ. ಹೌದೌದು, ಸಿಗ್ನಲ್ ಮಾಡ್ಬೋದು. ಸಿಗ್ನಲ್ ಮಾಡಿದ್ರೆ ಒಳ್ಳೇದು. ಹೌದು. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ನೋಡಿ, ಇಲ್ಲಿ ಸಿಗ್ನಲ್ ಆಗ್ಬೇಕು ಅಂದ್ರೆ ಈ ಜಾಗದಲ್ಲಿ ನೀವು ನೋಡ್ತಾ ಇರಬಹುದು, ಈ ಜಾಗದಲ್ಲಿ ಸಿಗ್ನಲ್ ಬೇಕು ಅಂತ ಇಲ್ಲಿಯ ಸ್ಥಳೀಯರ ಒಂದು ಬೇಡಿಕೆ. ನೋಡಿ, ಇಂತಹ ಒಂದು ಆಕ್ಸಿಡೆಂಟ್ಗಳು ಆಗೋದನ್ನ ತಡಿಬೇಕಂದ್ರೆ ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸ್ಬಿಟ್ಟು ಇದನ್ನ ಒಂದು ಸರಿಯಾಗಿ ಮಾಡ್ಕೊಡ್ಬೇಕಂತ ನಾನು ನನ್ನ ಬಿಟಾಗಳ ಯೂಟ್ಯೂಬ್ ಚಾನಲ್ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.